ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನನ್ನ ಎರಡನೇ ಮಾವನ ದೊಡ್ಡ ಮಗಳ ವಿಡಿಯೋ ಆಗಿರುತ್ತೆ. ಅವಳಿಗೋಸ್ಕರ ನಾವು ಶಾಪಿಂಗ್ ಅಂತ ಹೋಗಿದ್ವಿ. ನಾನು, ನನ್ನ ಅಜ್ಜಿ ಮತ್ತು ಇವಳು, ಆಮೇಲೆ ಇವಳು ತಂಗಿ 4 ಜನ ಹೋಗಿದ್ವಿ. ಅವಳಿಗೆ ಕಾಲ್ಗೆಜ್ಜೆ ತೊಗೋಬೇಕು ಅಂತ ಹೇಳಿಬಿಟ್ಟು ಹೋಗಿದ್ದು. ಕಾಲ್ಗೆಜ್ಜೆಲ್ಲ ತೊಗೊಂಡ್ವಿ, ಶಾಪಿಂಗ್ ಆಯಿತು. ಅಷ್ಟರೊಳಗೆ ನಮ್ಮ ಅಜ್ಜಿ ಅಂದರು, ಅವಳಿಗೊಂದು ಮೂಗು ಚುಚ್ಚಿಸ್ಬೇಕಿತ್ತಲ್ವಾ ಅಂತ ಹೇಳಿ. ಅದಕ್ಕೆ ಏನು ಮಾಡೋಣ ಅಂತ ಅವಳಿಗೆ ಕೇಳಿದೆ. ಅದಕ್ಕೆ ಬೇಡ ನನಗೆ ಮೂಗು ಚುಚ್ಚಿಸೋದೇ ಬೇಡ ಅಂತಂದರು. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಆ ಅಜ್ಜಿ ಅಂದರು, ನನ್ನ ಮಾವನಿಗೆ ಮತ್ತು ಅತ್ತೆ ಕೇಳಿ ನೋಡು, ಫೋನ್ ಮಾಡು ಅಂತಂದರು. ಸರಿ ಅಂತ ಅಂದ್ಕೊಂಡು ನಮ್ಮ ಅತ್ತೆಗೆ ಮತ್ತು ಮಾವನಿಗೆ ಫೋನ್ ಮಾಡಿ ಕೇಳಿದಾಗ ನಮ್ಮ ಮಾವ ಮತ್ತು ಅತ್ತೆ ಅಂದರು, ಅಮ್ಮ ಹಿಂಗೆ ಹೇಳ್ತಾರೆ ಹಾಗೆ ಅಂತಂದರು. ಅಷ್ಟೊತ್ತಿಗೆ ಅಜ್ಜಿ ಅಂದರು, ಸರಿ ಚುಚ್ಚಿಸ್ಕೊಂಡ್ಬಿಟ್ರೆ ರಗಳೆ ಇರಲ್ಲ, ಚುಚ್ಕೊಂಡ್ಬಿಡೋಣಂತೆ. ಯಾಕಂದರೆ ಮುಂದೆ ದೊಡ್ಡೋಳಾದಾಗ ಚುಚ್ಚಿದ್ರೆ ಅವಳಿಗೆ ತುಂಬ ನೋವು ಬರುತ್ತೆ, ಬೇಡ ಇವಾಗಲೇ ಚುಚ್ಚಿಸ್ಕೊಂಡ್ಬಿಟ್ರೆ ನೋವು ಅಷ್ಟೊಂದು ಬರಲ್ಲ ಅಂತ ಹೇಳಿದ್ರು. ಸರಿ ಅಂತ ಅವಳಿಗೆ ಯಾವ ಥರದ್ದು ಬೇಕೋ ಆ ಥರದ ಮೂಗ್ಬಿಟ್ಟು ತೊಗೊಂಡು ಚುಚ್ಚಿಸೋಕ್ಕೆ ಟ್ರೈ ಮಾಡಿದ್ರು. ಅವರು ಚುಚ್ಚೇ ಬಿಟ್ಟರು. ಅವಳು ತುಂಬ ಅಂದರೆ ತುಂಬಾ ಪೇಯ್ನ್ ತಡ್ಕೊಂಬಿಟ್ಟಿದ್ದಾಳೆ. ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗ್ಗೆ ಅವಳಿಗೆ ಮೂಗಿಗೆ ಮಾರ್ಕ್ ಹಾಕ್ತಾರಲ್ಲ, ಮಾರ್ಕ್ ಎಲ್ಲಿ ಪೆನ್ನಲ್ಲಿ ಮಾರ್ಕ್ ಹಾಕ್ತಾರಲ್ಲ, ಎಲ್ಲಿ ಚುಚ್ಚಬೇಕು ಅಂತ ಹೇಳಿಬಿಟ್ಟು ಆ ಟೈಮಿಗೆ ಅವಳು ಅಳ್ತಾ ಇದ್ಲು, ನನಗೆ ಬೇಡ ಅಂತ ಹೇಳಿಬಿಟ್ಟು. ಆದ್ರೂ ನಾನು ಅವಳಿಗೆ ಬೇರೆ ಹೇಳಿದ್ನಲ್ಲ, ನೋವಾಗಲ್ಲ, ದೊಡ್ಡವಳು ಅದಕ್ಕೆ ತುಂಬ ನೋವಾಗುತ್ತೆ ಅಂತೆಲ್ಲ ಬೇರೆ ಹೇಳಿದ್ದೆ. ಅದಕ್ಕೆ ಅವಳಿಗೆ ನನ್ನ ಮೇಲೆ ಸ್ವಲ್ಪ ಒಂದು ಸಿಟ್ಟಿತ್ತು ಸೈಡಲ್ಲಿ, ಅಕ್ಕ ಹಿಂಗೆ ಹೇಳ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಆದ್ರೂ ಚುಚ್ಚಿಸ್ಕೊಂಡ್ಬಿಟ್ಲು. ಪಾಪ ತುಂಬಾ ನೋವು ಅನುಭವಿಸಿದಾಳೆ. ಯಾಕಂದರೆ ಸಣ್ಣವಳೆಲ್ಲ ತುಂಬಾ ನೋವಾಗುತ್ತೆ ಆ ಟೈಮ್. ಪಾಪ ಹೆಂಗೋ ಕಷ್ಟಪಟ್ಕೊಂಡು ಚುಚ್ಚಿಸ್ಕೊಂಡ್ಬಿಟ್ಲು. ಅದರಲ್ಲಿ ಬೇರೆ ಅವರು ಚುಚ್ಚುತ್ತಾರಲ್ಲ, ಅವರು ತುಂಬಾ ಅವಳಿಗೆ ತಮಾಷೆ ಮಾಡ್ಕೊಂಡೆಲ್ಲಿದ್ದರು. ಆದರೂ ಅವಳ ಮುಖದಲ್ಲಿ ಅಷ್ಟೊಂದು ನಗು ಇರಲಿಲ್ಲ, ನೋವೇ ಜಾಸ್ತಿ ಆಗಿತ್ತು. ಅಷ್ಟೊತ್ತಿಗೆ ನಾನು ಅಂದೆ, ನಿನ್ನ ತುಂಬ ನೋವಾಯ್ತಾ ಅಂತ ಕೇಳಿದೆ. ಸುಮ್ಮನೆ ಆಗಿಬಿಟ್ಲು. ಆಮೇಲೆ ಸ್ಮೈಲ್ ಅಂತಂದೆ. ಆ ಟೈಮಿಗೆ ಸ್ಮೈಲ್ ಒಂದು ಕೊಟ್ಲೆ ಅಷ್ಟೇ. ನೋಡಿ, ಚುಚ್ಚಾದ್ಮೇಲೆ ಈ ಥರ ಕಾಣ್ತಾಳೆ, ಮುದ್ದಾಗಿ ಕಾಣ್ತಿದ್ದಾಳಲ್ವ. ಇದೇ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು, ಅವಳು ಮೂಗು ಚುಚ್ಚಿಸಿ ತುಂಬ ದಿನ ಆಗಿತ್ತು. ಅದು ನೆನಪಿಗೆ ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋ ಹಾಕಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.